ನಮಸ್ಕಾರ ಬಂಧುಗಳೇ. ಇಂದು ನಮ್ಮ ಹೊಲಗದ್ದೆಗಳು ಮೊದಲಿನಂತಿಲ್ಲ. ಹಿಂದೆ ನಮ್ಮ ಅಜ್ಜಂದಿರು ಯಾವುದೇ ಯೂರಿಯಾ, ಡಿಎಪಿ, ರಾಸಾಯನಿಕ ಗೊಬ್ಬರ ಇಲ್ಲದೆ ಸಮೃದ್ಧ ಬೆಳೆ ತೆಗೆದುಕೊಳ್ಳುತ್ತಿದ್ದರು. ಆದರೆ ಇವತ್ತು ಅಂಗಡಿಯಿಂದ ತರೋ ಯೂರಿಯಾ, ಡಿಎಪಿ ಇಲ್ಲದಿದ್ರೆ ಬೆಳೆ ನಿಲ್ಲೋದಿಲ್ಲ ಅನ್ನೋ ಭಯ ರೈತನ ಮನಸ್ಸಿನಲ್ಲಿ ಬೆಳೆದಿದೆ. ರಾಸಾಯನಿಕ ಕೃಷಿ ಮೊದಲ ಕೆಲವು ವರ್ಷಗಳಲ್ಲಿ ಉತ್ಪಾದನೆ ಹೆಚ್ಚಿಸಿತು, ಆದರೆ ನಿಧಾನವಾಗಿ ಮಣ್ಣಿನ ಜೀವಶಕ್ತಿಯನ್ನು ಕುಗ್ಗಿಸಿತು. ಮಣ್ಣು ಗಟ್ಟಿಯಾಗತೊಡಗಿತು, ನೀರು ಹಿಡಿಯುವ ಸಾಮರ್ಥ್ಯ ಕಡಿಮೆಯಾಯಿತು. ಪ್ರತಿ ವರ್ಷ ಗೊಬ್ಬರದ ಪ್ರಮಾಣ ಹೆಚ್ಚಿಸಬೇಕಾದ ಪರಿಸ್ಥಿತಿ ಬಂತು. ವೆಚ್ಚ ಹೆಚ್ಚಿತು, ಸಾಲ ಹೆಚ್ಚಿತು, ಆದರೆ ಮಣ್ಣಿನ ಆರೋಗ್ಯ ಮಾತ್ರ ಕುಸಿಯುತ್ತಲೇ ಹೋಯಿತು. ಈ ಪರಿಸ್ಥಿತಿಯನ್ನು ಗಮನಿಸಿದ ಮಹಾರಾಷ್ಟ್ರದ ಕೃಷಿ ವಿಜ್ಞಾನಿ ಸುಭಾಷ್ ಪಾಳೇಕರ್ ಅವರು ಒಂದು ಮೂಲಭೂತ ಪ್ರಶ್ನೆ ಕೇಳಿದರು. ಕಾಡಿನಲ್ಲಿ ಯಾರೂ ಗೊಬ್ಬರ ಹಾಕೋದಿಲ್ಲ, ಯಾರೂ ಔಷಧಿ ಸಿಂಪಡಿಸೋದಿಲ್ಲ. ಆದರೂ ಅಲ್ಲಿ ದೊಡ್ಡ ದೊಡ್ಡ ಮರಗಳು ಶತಮಾನಗಳ ಕಾಲ ಆರೋಗ್ಯವಾಗಿವೆ. ಯಾಕೆ? ಈ ಪ್ರಶ್ನೆಗೆ ಉತ್ತರ ಹುಡುಕಲು ಅವರು ಸುಮಾರು 32 ವರ್ಷಗಳ ಕಾಲ ನೇರ ಹೊಲಪ್ರಯೋಗ ನಡೆಸಿದರು. ಆರಂಭದಲ್ಲಿ ಅವರು ರಾಸಾಯನಿಕ ಕೃಷಿಯನ್ನೇ ಅನುಸರಿಸಿದ್ದರು. ಆದರೆ ನಿಧಾನವಾಗಿ ಅವರು ಕಂಡ ಸತ್ಯ ಏನೆಂದರೆ, ಪ್ರಕೃತಿಯೊಳಗೆ ಈಗಾಗಲೇ ಸಂಪೂರ್ಣ ಕೃಷಿ ವ್ಯವಸ್ಥೆ ಕೆಲಸ ಮಾಡುತ್ತಿದೆ. ಅದನ್ನು ಅಸ್ತವ್ಯಸ್ತಗೊಳಿಸುತ್ತಿರುವುದು ನಾವು. ಗಿಡಕ್ಕೆ ಊಟ ಎಲ್ಲಿಂದ ಬರುತ್ತದೆ? ಸುಭಾಷ್ ಪಾಳೇಕರ್ ಅವರ ಕೃಷಿ ವಿಜ್ಞಾನದ ಅಡಿಪಾಯ ಇಲ್ಲಿಂದ ಆರಂಭವಾಗುತ್ತದೆ. ಒಂದು ಗಿಡಕ್ಕೆ ಬೇಕಾಗಿರುವ ಪೋಷಕಾಂಶಗಳಲ್ಲಿ ಸುಮಾರು 98.5% ಪ್ರಕೃತಿಯಲ್ಲೇ ಸಿಗುತ್ತದೆ. ಕಾರ್ಬನ್ ಗಾಳಿಯಿಂದ ಸಿಗುತ್ತದೆ, ಹೈಡ್ರೋಜನ್ ನೀರಿನಿಂದ ಸಿಗುತ್ತದೆ, ಆಮ್ಲಜನಕ ವಾತಾವರಣದಿಂದ ಸಿಗುತ್ತದೆ. ಅಂದರೆ ಗಿಡದ ಹೆಚ್ಚಿನ ಭಾಗವನ್ನು ಮಣ್ಣು ಕೊಡೋದಿಲ್ಲ. ಮಣ್ಣು ಕೇವಲ 1.5% ಮಾತ್ರ ಪೂರೈಸುತ್ತದೆ. ಆದರೆ ಆ 1.5% ಬಹಳ ಮುಖ್ಯ. ಅದರೊಳಗೆ ಫಾಸ್ಫರಸ್, ಪೊಟ್ಯಾಷ್, ಕ್ಯಾಲ್ಷಿಯಂ, ಜಿಂಕ್, ಮ್ಯಾಗ್ನೀಷಿಯಂ ಮೊದಲಾದ ಖನಿಜಾಂಶಗಳಿವೆ. ಈ ಎಲ್ಲ ಖನಿಜಾಂಶಗಳು ಮಣ್ಣಿನಲ್ಲಿ ಇದ್ದೇ ಇವೆ. ಆದರೆ ಸಮಸ್ಯೆ ಏನೆಂದರೆ ಅವು ಬಂಧಿತ ರೂಪದಲ್ಲಿವೆ. ಅಂದರೆ ಗಿಡ ನೇರವಾಗಿ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಒಂದು ಕಲ್ಲಿನೊಳಗೆ ಬಂಧಿತವಾಗಿರುವ ಧನಸಂಪತ್ತಿನಂತೆ. ಈ ಬಂಧನವನ್ನು ತೆರೆಯುವ ಕೆಲಸ ಸೂಕ್ಷ್ಮಜೀವಿಗಳದು. ಸೂಕ್ಷ್ಮಜೀವಿಗಳು ಆರ್ಗ್ಯಾನಿಕ್ ಆಸಿಡ್ಸ್ ಉತ್ಪಾದಿಸುತ್ತವೆ. ಆ ಆಸಿಡ್ಸ್ ಈ ಖನಿಜಾಂಶಗಳನ್ನು ಕರಗಿಸುತ್ತವೆ. ಆಮೇಲೆ ಬೇರುಗಳು ಅವನ್ನು ಒಳಗೆಳೆದುಕೊಳ್ಳುತ್ತವೆ. ಅಂದರೆ ಗೊಬ್ಬರ ಗಿಡಕ್ಕೆ ನೇರ ಆಹಾರ ಕೊಡೋದಿಲ್ಲ. ಸೂಕ್ಷ್ಮಜೀವಿಗಳೇ ಆಹಾರವನ್ನು ಮುಕ್ತಗೊಳಿಸುತ್ತವೆ. ದೇಶಿ ಹಸು ಜೀವಂತ ಸೂಕ್ಷ್ಮಜೀವಿ ಪ್ರಯೋಗಾಲಯ. ಇಲ್ಲಿ ಸುಭಾಷ್ ಪಾಳೇಕರ್ ರವರ ಪ್ರಮುಖ ಆವಿಷ್ಕಾರ ಬರುತ್ತದೆ. ಅದು ದೇಶಿ ಹಸು. ಅವರ ಪ್ರಕಾರ ದೇಶಿ ಹಸು ಕೇವಲ ಪ್ರಾಣಿಯಲ್ಲ, ಒಂದು ಜೀವಂತ ಸೂಕ್ಷ್ಮಜೀವಿ ಪ್ರಯೋಗಾಲಯ. ಹಳ್ಳಿಕಾರ್, ಗಿರ್, ಕಪಿಲ ಮುಂತಾದ ನಾಟಿ ತಳಿಗಳ ಸಗಣಿಯಲ್ಲಿ ಕೋಟ್ಯಾಂತರ ಉಪಕಾರಿ ಬ್ಯಾಕ್ಟೀರಿಯಾಗಳಿವೆ. 1 ಗ್ರಾಂ ಸಗಣಿಯಲ್ಲಿ 300ರಿಂದ 500 ಕೋಟಿ ಉಪಕಾರಿ ಸೂಕ್ಷ್ಮಜೀವಿಗಳು ಇರಬಹುದು. ಈ ಸೂಕ್ಷ್ಮಜೀವಿಗಳು ಮಣ್ಣಿಗೆ ಸೇರಿದಾಗ ಜೀವ ಚಟುವಟಿಕೆ ಆರಂಭವಾಗುತ್ತದೆ. ಅವು ಸತ್ತ ಮಣ್ಣನ್ನು ಜೀವಂತ ಮಣ್ಣಾಗಿ ಪರಿವರ್ತಿಸುತ್ತವೆ. ಆಳದಲ್ಲಿರುವ ಖನಿಜಾಂಶಗಳನ್ನು ಕರಗಿಸುತ್ತವೆ. ಬೇರುಗಳಿಗೆ ಲಭ್ಯವಾಗುವಂತೆ ಮಾರುತ್ತವೆ. ಸುಭಾಷ್ ಪಾಳೇಕರ್ ಅವರ ಪ್ರಕಾರ ದೇಶಿ ಹಸುಗಳ ಹೊಟ್ಟೆಯೊಳಗಿನ ರೂಮೆನ್ ಎಕಾಲಜಿ ಸ್ಥಳೀಯ ಪರಿಸರಕ್ಕೆ ಹೆಚ್ಚು ಹೊಂದಿಕೊಳ್ಳುತ್ತದೆ. ಆದ್ದರಿಂದ ಅವುಗಳಿಂದ ಬರುವ ಸೂಕ್ಷ್ಮಜೀವಿಗಳು ನಮ್ಮ ಮಣ್ಣಿನಲ್ಲಿ ವೇಗವಾಗಿ ಕೆಲಸ ಮಾಡುತ್ತವೆ. ಒಂದು ದೇಶಿ ಹಸು ಸಾಕು. ಅದರ ಶಕ್ತಿಯಿಂದ 30 ಎಕರೆವರೆಗೆ ಜೀವಚಕ್ರ ಚಲಿಸಬಹುದು ಎಂದು ಅವರು ಹೇಳುತ್ತಾರೆ. ಇದೇ ಮುಂದೆ ಜೀವಾಮೃತದ ಆಧಾರವಾಗುತ್ತದೆ. 4 ಸ್ತಂಭಗಳ ವಿಜ್ಞಾನ. ಸುಭಾಷ್ ಪಾಳೇಕರ್ ಕೃಷಿ 4 ಪ್ರಮುಖ ಸ್ತಂಭಗಳ ಮೇಲೆ ನಿಂತಿದೆ. ಮೊದಲನೆಯದು ಬೀಜಾಮೃತ. ಇದು ಬೀಜಗಳಿಗೆ ಆರಂಭಿಕ ರಕ್ಷಣೆ ನೀಡುವ ವಿಧಾನ. ಎರಡನೆಯದು ಜೀವಾಮೃತ. ಇದು ಮಣ್ಣಿನಲ್ಲಿರುವ ಸೂಕ್ಷ್ಮಜೀವಿಗಳ ಸಂಖ್ಯೆಯನ್ನು ಹೆಚ್ಚಿಸುವ ಜೀವದ್ರವ್ಯ. ಮೂರನೆಯದು ಆಚ್ಛಾದನೆ, ಅಂದರೆ ಮಣ್ಣಿನ ಮೇಲ್ಮೈ ಮುಚ್ಚುವುದು. ಒಣ ಎಲೆಗಳು, ಹುಲ್ಲು, ಬೆಳೆಯವಶೇಷಗಳು ಇವುಗಳಿಂದ ಮಣ್ಣಿನ ತೇವಾಂಶ ಉಳಿಯುತ್ತದೆ. ಸೂರ್ಯನ ನೇರ ಬಿಸಿಯ ಹೊಡೆತ ಕಡಿಮೆಯಾಗುತ್ತದೆ. ಎರೆಹುಳುಗಳು ಸಕ್ರಿಯವಾಗುತ್ತವೆ.
ನಾಲ್ಕನೆಯದು ವಾಫಸ. ಇದು ಮಣ್ಣಿನೊಳಗಿನ ಗಾಳಿ ಮತ್ತು ನೀರಿನ ಸಮತೋಲನದ ವಿಜ್ಞಾನ. ಬೇರುಗಳಿಗೆ ನೀರು ಬೇಕು, ಆದರೆ ಅಷ್ಟೇ ಪ್ರಮಾಣದಲ್ಲಿ ಆಮ್ಲಜನಕವೂ ಬೇಕು. ಈ 4 ವಿಧಾನಗಳು ಬೇರೆ ಬೇರೆಯಲ್ಲ, ಒಂದೇ ಜೀವಚಕ್ರದ 4 ಭಾಗಗಳು. ಇವತ್ತಿನ ಸಂಚಿಕೆಯಲ್ಲಿ ನಾವು ಮೂಲ ವಿಜ್ಞಾನ ತಿಳಿದುಕೊಂಡವು. ಆದರೆ ಜೀವಾಮೃತ ಅಂದರೆ ಕೇವಲ ಸಗಣಿ ಮತ್ತು ಗಂಜಲ ಮಿಶ್ರಣ ಅಲ್ಲ. ಅದರೊಳಗೆ ನಿಖರವಾದ ಸೂಕ್ಷ್ಮಜೀವಿ ವಿಜ್ಞಾನ ಅಡಗಿದೆ. ಬೆಲ್ಲ ಯಾಕೆ ಹಾಕುತ್ತಾರೆ? ಕಡಲೆ ಹಿಟ್ಟು ಯಾಕೆ ಬೇಕು? 48 ಗಂಟೆ ಫರ್ಮೆಂಟೇಷನ್ ಯಾಕೆ ಮುಖ್ಯ? ಯಾವ ಹಂತದಲ್ಲಿ ಸೂಕ್ಷ್ಮಜೀವಿಗಳ ಸಂಖ್ಯೆ ಅತಿ ಹೆಚ್ಚುವಾಗುತ್ತದೆ? ಇದನ್ನೆಲ್ಲ ಮುಂದಿನ ಸಂಚಿಕೆಯಲ್ಲಿ ಪ್ರಾಯೋಗಿಕವಾಗಿ ತಿಳಿದುಕೊಳ್ಳೋಣ. ತಪ್ಪದೇ ನೋಡಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ನಿಮ್ಮ ರೈತ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಕನ್ನಡದಲ್ಲಿ ಇನ್ನಷ್ಟು ಕೃಷಿ ವಿಷಯಗಳನ್ನು ತಂದುಕೊಡಲು ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಧನ್ಯವಾದಗಳು. ಮುಂದಿನ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಒಂದು ಕ್ಷಣ ಶಾಂತವಾಗಿ ಯೋಚಿಸಿ. 1 ಬ್ಯಾರೆಲ್ ನೀರು, ಅದರೊಳಗೆ ಕೇವಲ 5 ಸಾಮಗ್ರಿ. ಆದರೆ 3 ದಿನಗಳ ನಂತರ ಅದೇ ದ್ರವ ಮಣ್ಣಿನೊಳಗಿನ ಲಕ್ಷಾಂತರ ಸೂಕ್ಷ್ಮಜೀವಿಗಳನ್ನು ಮತ್ತೆ ಎಬ್ಬಿಸಬಲ್ಲದು. ಇದು ಕೇಳೋದಿಕ್ಕೆ ಸರಳವಾಗಿರಬಹುದು, ಆದರೆ ಇಲ್ಲಿ ನಡೆಯೋದು ಸಾಮಾನ್ಯ ಮಿಶ್ರಣ ಅಲ್ಲ. ಇದು ಒಂದು ಜೀವಂತ ಕ್ರಿಯೆ. ಇನ್ನು ದೊಡ್ಡ ಪ್ರಶ್ನೆ ಏನ್ ಗೊತ್ತಾ? ಜೀವಾಮೃತದಲ್ಲಿ ಹಾಕುವ ಪ್ರತಿಯೊಂದು ಸಾಮಗ್ರಿಯೂ ಯಾಕೆ ಅಷ್ಟೇ ಮುಖ್ಯ? ಒಂದನ್ನೇ ಹಾಕಿದರೆ ಏನಾಗುತ್ತದೆ? ಯಾಕೆ ಎಲ್ಲಾ ಸಗಣಿ ಸಾಲೋದಿಲ್ಲ? ಯಾಕೆ ದೇಶಿ ಹಸುವಿನ ಸಗಣಿಯನ್ನೇ ಬಳಸಬೇಕು? ಯಾಕೆ ಬೆಲ್ಲ ಹಾಕಬೇಕು? ಸಕ್ಕರೆ ಹಾಕಿದರೆ ಸಾಲೋದಿಲ್ಲವಾ? ಯಾಕೆ ಕಡಲೆ ಹಿಟ್ಟು? ಯಾಕೆ 1 ಹಿಡಿ ಮಣ್ಣು? ಇವೆಲ್ಲ ನೋಡಿದ್ರೆ ಇದು ಒಂದು ಸರಳ ಪಾಕವಿಧಾನ ಅನ್ನಿಸಬಹುದು, ಆದರೆ ಅದರೊಳಗೆ ವಿಜ್ಞಾನ ತುಂಬಾ ಆಳವಾಗಿದೆ. ಮೊದಲಿಗೆ, ದೇಶಿ ಹಸುವಿನ ಸಗಣಿ 10 ಕೆಜಿ. ಇದು ಕೇವಲ ಗೊಬ್ಬರ ಅಲ್ಲ, ಇದು ಜೀವಂತ ಸೂಕ್ಷ್ಮಜೀವಿಗಳ ಮೂಲ. 1 ಗ್ರಾಂ ಸಗಣಿಯೊಳಗೆ ಲಕ್ಷಾಂತರ ಉಪಯುಕ್ತ ಸೂಕ್ಷ್ಮಜೀವಿಗಳಿರ್ತವೆ. ಇವುಗಳಲ್ಲಿ ಕೆಲವು ಮಣ್ಣಿನಲ್ಲಿರುವ ಸಾವಯವ ಪದಾರ್ಥಗಳನ್ನು ಕರಗಿಸುತ್ತವೆ, ಕೆಲವು ನೈಟ್ರೋಜನ್ ಚಕ್ರವನ್ನು ಚಲಿಸುತ್ತವೆ, ಕೆಲವು ಬೇರುಗಳ ಸುತ್ತಲಿನ ಪೋಷಕಾಂಶಗಳನ್ನು ಗಿಡಕ್ಕೆ ತಲುಪುವಂತೆ ಮಾಡುತ್ತವೆ. ಅಂದರೆ ಜೀವಾಮೃತದ ಮೊದಲ ಜೀವಶಕ್ತಿ ಇಲ್ಲಿಂದಲೇ ಆರಂಭವಾಗುತ್ತದೆ. ಇಲ್ಲಿ ಪಾಳೇಕರ್ ಅವರು ಹೇಳುವ ಮುಖ್ಯ ವಿಚಾರ ಏನು ಅಂದ್ರೆ, ದೇಶಿ ಹಸುವಿನ ಸಗಣಿಯಲ್ಲಿ ವೈವಿಧ್ಯಮಯ ಸೂಕ್ಷ್ಮಜೀವಿಗಳು ಹೆಚ್ಚು ಸಿಗುತ್ತವೆ. ಅಂದರೆ ಇಲ್ಲಿ ಪ್ರಮಾಣಕ್ಕಿಂತ ಜೀವ ವೈವಿಧ್ಯ ಮುಖ್ಯ. ಈಗ ಎರಡನೆಯದು, ದೇಶಿ ಹಸುವಿನ ಗಂಜಲ 5 ರಿಂದ 10 ಲೀಟರ್. ಬಹಳ ಜನ ಇದನ್ನ ಕೇವಲ ದ್ರವ ಅಂತ ಅಂದ್ಕೊಳ್ತಾರೆ, ಆದರೆ ಇದರಲ್ಲಿ ನೈಟ್ರೋಜನ್ ಸಂಯುಕ್ತಗಳಿರುತ್ತವೆ, ಕೆಲವು ಕ್ರಿಯಾಶೀಲ ಅಂಶಗಳಿರುತ್ತವೆ, ಸೂಕ್ಷ್ಮ ಖನಿಜಾಂಶಗಳಿರುತ್ತವೆ. ಇವು ಸಗಣಿಯಲ್ಲಿರುವ ಜೀವಿಗಳಿಗೆ ಚಟುವಟಿಕೆ ನೀಡುತ್ತವೆ. ಒಂದರ್ಥದಲ್ಲಿ ನೋಡಿದರೆ ಸಗಣಿ ಬೀಜವಾದರೆ ಗಂಜಲ ಎಚ್ಚರಿಸುವ ಶಕ್ತಿ. ಈಗ ಮೂರನೆಯದು, ಬೆಲ್ಲ 2 ಕೆಜಿ. ಇಲ್ಲಿ ವಿಜ್ಞಾನ ತುಂಬಾ ಆಸಕ್ತಿದಾಯಕ. ಸೂಕ್ಷ್ಮಜೀವಿಗಳು ಬದುಕೋಕೆ ಶಕ್ತಿ ಬೇಕು. ಅವುಗಳಿಗೆ ತಕ್ಷಣ ಸಿಗುವ ಆಹಾರ ಸಿಹಿತನದಲ್ಲಿರುವ ಸಕ್ಕರೆ ಅಂಶ. ಬೆಲ್ಲ ನೀರಿನಲ್ಲಿ ಕರಗಿದ ಕ್ಷಣದಿಂದ ಅದರೊಳಗಿನ ಶಕ್ತಿದಾಯಕ ಅಂಶಗಳು ಸೂಕ್ಷ್ಮಜೀವಿಗಳಿಗೆ ಆಹಾರವಾಗುತ್ತವೆ. ಅದರಿಂದ ಅವು ವೇಗವಾಗಿ ಹೆಚ್ಚಾಗುತ್ತವೆ. ಇಲ್ಲಿ ಹಲವರು ಕೇಳುವ ಪ್ರಶ್ನೆ, ಸಕ್ಕರೆ ಹಾಕಿರದೆ ಸಾಲೋದಿಲ್ವಾ? ಸಕ್ಕರೆಯಲ್ಲಿ ಸಿಹಿ ಮಾತ್ರ ಇದೆ, ಆದರೆ ಬೆಲ್ಲದಲ್ಲಿ ಹೆಚ್ಚುವರಿ ಖನಿಜಾಂಶಗಳು ಇರ್ತವೆ. ಅದರಿಂದ ಸೂಕ್ಷ್ಮಜೀವಿಗಳಿಗೆ ಇನ್ನಷ್ಟು ಬೆಂಬಲ ಸಿಗುತ್ತೆ. ಅಂದ್ರೆ ಬೆಲ್ಲ ಕೇವಲ ಸಿಹಿಯಲ್ಲ, ಅದು ಜೀವಾಮೃತದ ಶಕ್ತಿ ಕೇಂದ್ರ. ಈಗ 4ನೆಯದು, ಕಡಲೆ ಹಿಟ್ಟು 2 ಕೆಜಿ. ಸೂಕ್ಷ್ಮಜೀವಿಗಳು ಕೂಡ ಬೆಳೆಯಲು ಪ್ರೋಟೀನ್ ಬೇಕಾಗುತ್ತದೆ. ಪ್ರೋಟೀನ್ ಒಡೆದಾಗ ಅಮಿನೋ ಆಮ್ಲಗಳು ರೂಪುಗೊಳ್ತವೆ. ಅವು ಜೀವಕೋಶಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತವೆ. ಅಂದ್ರೆ ಬೆಲ್ಲ ಶಕ್ತಿ ಕೊಟ್ರೆ ಕಡಲೆ ಹಿಟ್ಟು ಬೆಳವಣಿಗೆಗೆ ಬೇಕಾದ ಕಟ್ಟಡ ಸಾಮಗ್ರಿ ಕೊಡುತ್ತೆ. ಒಂದು ಕಡೆ ಶಕ್ತಿ, ಇನ್ನೊಂದು ಕಡೆ ಬೆಳವಣಿಗೆಗೆ ಆಹಾರ. ಇದರಿಂದ ಸೂಕ್ಷ್ಮಜೀವಿಗಳ ಸಂಖ್ಯೆ ಸಮತೋಲನದಿಂದ ಹೆಚ್ಚುತ್ತದೆ. ಈಗ 5ನೆಯದು, 1 ಹಿಡಿ ಬದುವಿನ ಮಣ್ಣು. ಇದನ್ನ ಹಲವರು ಸಣ್ಣ ವಿಷಯ ಅಂತ ತಳ್ಳಿಬಿಡ್ತಾರೆ, ಆದರೆ ಇಲ್ಲೇ ದೊಡ್ಡ ಅರ್ಥ ಇದೆ. ನಿಮ್ಮ ಹೊಲದ ಮಣ್ಣಿನಲ್ಲಿ ಈಗಾಗಲೇ ಸ್ಥಳೀಯ ಸೂಕ್ಷ್ಮಜೀವಿಗಳು ಇರ್ತವೆ. ಅವು ನಿಮ್ಮ ಹವಾಮಾನಕ್ಕೆ ಹೊಂದಿಕೊಂಡಿರ್ತವೆ, ನಿಮ್ಮ ನೀರಿಗೆ ಹೊಂದಿಕೊಂಡಿರ್ತವೆ, ನಿಮ್ಮ ಬೆಳೆ ಬೇರುಗಳಿಗೆ ಪರಿಚಿತವಾಗಿರ್ತವೆ. ಅದನ್ನು ಜೀವಾಮೃತಕ್ಕೆ ಸೇರಿಸಿದಾಗ ಹೊಲದ ಸ್ವಂತ ಜೀವಶಕ್ತಿ ಮತ್ತೆ ಸೇರುತ್ತದೆ. ಅಂದ್ರೆ ಹೊರಗಿನ ಜೀವಿಗಳು ಮಾತ್ರ ಅಲ್ಲ, ನಿಮ್ಮ ಮಣ್ಣಿನ ಸ್ವಭಾವವು ಜೀವಂತವಾಗುತ್ತದೆ.
ಇಲ್ಲಿ ಒಂದು ಮುಖ್ಯ ವಿಚಾರ ನೆನಪಿಡಿ. ಜೀವಾಮೃತ ಗೊಬ್ಬರ ಅಲ್ಲ. ಇದು ಪೋಷಕಾಂಶ ತುಂಬುವ ದ್ರವವೂ ಅಲ್ಲ. ಇದು ಮಣ್ಣಿನೊಳಗಿನ ಜೀವ ಚಟುವಟಿಕೆಯನ್ನು ಎಬ್ಬಿಸುವ ದ್ರವ. ಅಂದರೆ ಹೊರಗಿಂದ ಪೋಷಕಾಂಶ ಕೊಡುವುದಿಲ್ಲ. ಮಣ್ಣಿನೊಳಗೆ ಈಗಾಗಲೇ ಇರುವ ಬಂಧಿತ ಪೋಷಕಾಂಶಗಳನ್ನು ಚಲಿಸುವಂತೆ ಮಾಡುತ್ತದೆ. ಮಣ್ಣಿನಲ್ಲಿ ರಂಜಕ ಇರಬಹುದು, ಪೊಟ್ಯಾಷ್ ಇರಬಹುದು, ಸಾವಯವ ಅವಶೇಷ ಇರಬಹುದು. ಆದರೆ ಸೂಕ್ಷ್ಮಜೀವಿಗಳು ದುರ್ಬಲವಾಗಿದ್ದರೆ ಅವು ಗಿಡಕ್ಕೆ ತಲುಪುವುದಿಲ್ಲ. ಜೀವಾಮೃತ ಆ ಕೆಲಸ ಮತ್ತೆ ಆರಂಭಿಸುತ್ತದೆ. ಅದಕ್ಕಾಗಿಯೇ ಪಾಳೇಕರ್ ಅವರ ವಿಧಾನದಲ್ಲಿ ಜೀವಾಮೃತವನ್ನು ಆಹಾರ ಅಂತ ಅಲ್ಲ, ಮಣ್ಣಿಗೆ ಜೀವ ತುಂಬುವ ಸಂಕೇತ ಅಂತ ನೋಡುತ್ತಾರೆ. ಒಂದು ಸಾಲಿನಲ್ಲಿ ಹೇಳೋದಾದರೆ, ಜೀವಾಮೃತ ಅನ್ನೋದು ಮಣ್ಣಿಗೆ ಹೊರಗಿಂದ ಆಹಾರ ಕೊಡುವುದಲ್ಲ, ಮಣ್ಣಿನೊಳಗೆ ಮಲಗಿರುವ ಜೀವಿಗಳನ್ನು ಮತ್ತೆ ಕೆಲಸಕ್ಕೆ ಕರೆಯುವ ಸಂದೇಶ. ಈಗ ತಯಾರಿಸುವ ವಿಧಾನ ನೋಡಿ. 200 ಲೀಟರ್ ನೀರು. ಮೊದಲು ಸಗಣಿ, ನಂತರ ಗಂಜಲ, ನಂತರ ಬೆಲ್ಲ, ನಂತರ ಕಡಲೆ ಹಿಟ್ಟು, ಕೊನೆಯಲ್ಲಿ ಬದುವಿನ ಮಣ್ಣು. ಈಗ ಮುಖ್ಯ ಹಂತ. ಕಡ್ಡಿಯಿಂದ ಚೆನ್ನಾಗಿ ಕಲಸಬೇಕು. ದಿನಕ್ಕೆ 2 ಬಾರಿ. ಬೆಳಿಗ್ಗೆ 1 ಬಾರಿ, ಸಂಜೆ 1 ಬಾರಿ. ಯಾಕಂದ್ರೆ ಸೂಕ್ಷ್ಮಜೀವಿಗಳಿಗೆ ಆಮ್ಲಜನಕ ಬೇಕು. ಆಮ್ಲಜನಕ ಇಲ್ಲದೆ ಹುಳಿಯುವ ಕ್ರಿಯೆ ದುರ್ಬಲವಾಗುತ್ತದೆ. ಕೆಲವರು ಪ್ರದಕ್ಷಿಣಾಕಾರದಲ್ಲಿ ಮಾತ್ರ ತಿರುಗಿಸಬೇಕು ಅಂತ ಹೇಳ್ತಾರೆ. ಆದರೆ ವೈಜ್ಞಾನಿಕವಾಗಿ ಮುಖ್ಯವಾದದ್ದು ಏನು ಅಂದ್ರೆ, ದ್ರವ ಚೆನ್ನಾಗಿ ಗಾಳಿ ತಗಲುವಂತೆ ಕಲಸಬೇಕು. ಮುಂದಿನ 48 ಗಂಟೆಗಳಲ್ಲಿ ಸೂಕ್ಷ್ಮಜೀವಿಗಳು ವೇಗವಾಗಿ ಹೆಚ್ಚಾಗುತ್ತವೆ. ಅನುಕೂಲಕರ ಪರಿಸ್ಥಿತಿಯಲ್ಲಿ ಕೆಲವು ಜೀವಿಗಳು 20 ರಿಂದ 30 ನಿಮಿಷಕ್ಕೆ 1 ಬಾರಿ ವಿಭಜಿಸಬಹುದು. ಅಂದ್ರೆ ಆರಂಭದಲ್ಲಿ ಇದ್ದ ಪ್ರಮಾಣ ಕೆಲವೇ ಗಂಟೆಗಳಲ್ಲಿ ಲಕ್ಷಾಂತರ ಪಟ್ಟು ಹೆಚ್ಚಾಗಬಹುದು. ಇದರಿಂದ ದ್ರವದೊಳಗೆ ಕ್ರಿಯಾಶೀಲತೆ ಹೆಚ್ಚಾಗುತ್ತದೆ. ಸಾವಯವ ಆಮ್ಲಗಳು ರೂಪುಗೊಳ್ಳುತ್ತವೆ. ಮಣ್ಣಿಗೆ ಹೋದ ನಂತರ ನಿಷ್ಕ್ರಿಯವಾಗಿರುವ ಜೀವಿಗಳನ್ನು ಎಚ್ಚರಿಸಬಹುದು. ಆದರೆ ಇಲ್ಲಿ ಒಂದು ಸಮತೋಲನದ ವಿಚಾರ ಇದೆ. ಜೀವಾಮೃತ ಒಂದೇ ಈಲ್ಡ್ ಕೊಡೋದಿಲ್ಲ. ಮಣ್ಣಿನಲ್ಲಿ ಸಾವಯವ ಪದಾರ್ಥ ಕಡಿಮೆ ಇದ್ರೆ ಆಚ್ಛಾದನೆಯೂ ಅಷ್ಟೇ ಮುಖ್ಯ. ಜೀವಾಮೃತ ಸಿದ್ಧವಾದ ಮೇಲೆ 48 ಗಂಟೆಯಿಂದ 5 ದಿನಗಳೊಳಗೆ ಬಳಸಿದ್ರೆ ಉತ್ತಮ. ಪ್ರತಿ ಎಕರೆಗೆ 200 ಲೀಟರ್ ನೀರಿಗೆ ಬೆರೆಸಿ ಕೊಡಬಹುದು. ತೊಟ್ಟಿನ ನೀರಿನ ಮೂಲಕ ಕೊಡಬಹುದು, ಅಥವಾ ಹರಿವು ನೀರಿನ ಜೊತೆ ಕೊಡಬಹುದು. ಮಳೆ ಬರೋ ಮುಂಚೆ ಕೊಟ್ರೆ ಇನ್ನೂ ಉತ್ತಮ ಪರಿಣಾಮ ಕಾಣಬಹುದು. ಆದ್ರೆ ಒಂದು ಪ್ರಶ್ನೆ ಇನ್ನೂ ಉಳಿದಿದೆ. ಜೀವಾಮೃತ ಹಾಕಿದ್ಮೇಲೆ ಆ ಸೂಕ್ಷ್ಮಜೀವಿಗಳು ಬದುಕೋಕೆ ಅವರಿಗೆ ಆಶ್ರಯ ಬೇಕಲ್ವಾ? ಅದಕ್ಕಾಗಿಯೇ ಪಾಳೇಕರ್ ಹೇಳೋ 3ನೇ ಶಕ್ತಿ ಆಚ್ಛಾದನೆ. ಆಚ್ಛಾದನೆ ಇಲ್ಲದೆ ಜೀವಾಮೃತದ ಪರಿಣಾಮ ಅರ್ಧಕ್ಕೆ ಇಳಿಯಬಹುದು. ಮುಂದಿನ ಭಾಗದಲ್ಲಿ ಒಣ ಎಲೆ, ಹುಲ್ಲು, ನೆರಳು ಇವೆಲ್ಲ ಮಣ್ಣಿಗೆ ಯಾಕೆ ಚಿನ್ನದಂತೆ ಮುಖ್ಯ ಅಂತ ನೋಡೋಣ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ನಿಮ್ಮ ರೈತ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಕನ್ನಡದಲ್ಲಿ ಇನ್ನಷ್ಟು ಕೃಷಿ ವಿಷಯಗಳನ್ನು ತಂದುಕೊಡಲು ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಧನ್ಯವಾದಗಳು. ಮುಂದಿನ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಬಾಂಧವರೇ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಹಿಂದಿನ ಭಾಗದಲ್ಲಿ ನಾವು ಜೀವಾಮೃತದ ತಯಾರಿಕೆಯನ್ನ ನೋಡಿದ್ವಿ. ಆದರೆ ಹಲವರು ಕೇಳಿದ ಪ್ರಶ್ನೆ ಒಂದೇ: ಜೀವಾಮೃತ ಹಾಕಿದ್ಮೇಲೆ ಮಣ್ಣಿನೊಳಗೆ ನಿಜವಾಗಿ ಏನಾಗುತ್ತದೆ? ಎರೆಹುಳುಗಳು ಯಾಕೆ ಕೆಲವು ಹೊಲಗಳಲ್ಲಿ ಹೆಚ್ಚು ಕಾಣಿಸುತ್ತವೆ, ಕೆಲವು ಹೊಲಗಳಲ್ಲಿ ಸಂಪೂರ್ಣ ಕಾಣಿಸುವುದಿಲ್ಲ? ಮಣ್ಣಿನ ಮೇಲೆ ಒಣಹುಲ್ಲು ಅಥವಾ ಎಲೆಗಳನ್ನು ಹಾಕೋದು ಯಾಕೆ ಇಷ್ಟು ಮುಖ್ಯ? ಇವತ್ತು ಈ ಭಾಗದಲ್ಲಿ ಮಣ್ಣಿನೊಳಗೆ ನಡೆಯುತ್ತಿರುವ ಕಣ್ಣಿಗೆ ಕಾಣದ ವಿಜ್ಞಾನವನ್ನ ತಿಳಿಯೋಣ. ಯಾಕಂದ್ರೆ ಮಣ್ಣಿನ ಆಳದಲ್ಲಿ ಒಂದು ದೊಡ್ಡ ಜೀವಂತ ಜಗತ್ತೂ ಇದೆ. ಇನ್ನೊಂದು ಕ್ಷಣವೂ ತಡಮಾಡದೆ ಮಣ್ಣಿನ ಒಳಗಿನ ಆ ಅದ್ಭುತ ಜಗತ್ತಿಗೆ ಹೋಗೋಣ. ವಿಡಿಯೋ ಕೊನೆಯವರೆಗೂ ನೋಡಿ. ಯಾಕಂದ್ರೆ ಇಂದು ತಿಳಿಯುವ ಒಂದು ವಿಷಯ ನಿಮ್ಮ ಹೊಲದಲ್ಲಿ ಫರ್ಟಿಲೈಸರ್ ಖರ್ಚನ್ನೇ ಬದಲಾಯಿಸಬಹುದು. ಹಿಂದಿನ ಸಂಚಿಕೆಯಲ್ಲಿ ನಾವು ಜೀವಾಮೃತವನ್ನು ಸಿದ್ಧಪಡಿಸಿದವು. ಆದರೆ ಅದು ಕೇವಲ ಆರಂಭ ಮಾತ್ರ. ಜೀವಾಮೃತ ಅಂದರೆ ಆಹಾರ. ಆದರೆ ಆ ಆಹಾರವನ್ನು ತಿನ್ನೋವರು ಯಾರು? ಮಣ್ಣಿನೊಳಗೆ ಲಕ್ಷಾಂತರ ಸೂಕ್ಷ್ಮಜೀವಿಗಳು, ಕೋಟ್ಯಾಂತರ ಜೀವಿಗಳು ಕೆಲಸ ಮಾಡುತ್ತಿವೆ. ಅವುಗಳಲ್ಲಿ ಅತಿ ದೊಡ್ಡ ಸಹಾಯಗಾರ ಎರೆಹುಳು. ಸಾಮಾನ್ಯವಾಗಿ ನೋಡಿದರೆ ಇದು ಒಂದು ಸಣ್ಣ ಹುಳು ಅನ್ನಿಸುತ್ತದೆ. ಆದರೆ ವಿಜ್ಞಾನ ಹೇಳೋದು ಬೇರೆ. ಒಂದು ಆರೋಗ್ಯಕರ ಹೊಲದ 1 ಎಕರೆ ಮಣ್ಣಿನಲ್ಲಿ ಲಕ್ಷಾಂತರ ಎರೆಹುಳುಗಳು ಇರಬಹುದು. ಪ್ರತಿ ಎರೆಹುಳು ದಿನಕ್ಕೆ ತನ್ನ ದೇಹದ ತೂಕಕ್ಕೆ ಸಮಾನವಾದ ಮಣ್ಣನ್ನು ಒಳಗೆ ತೆಗೆದು ಮತ್ತೆ ಹೊರಗೆ ಬಿಡುತ್ತದೆ. ಅಂದರೆ ಮಣ್ಣಿನೊಳಗೆ ಪ್ರತಿದಿನ ದೊಡ್ಡ ಮಟ್ಟದ ಪರಿವರ್ತನೆ ನಡೆಯುತ್ತಿದೆ. ಆದರೆ ರಾಸಾಯನಿಕ ಕೃಷಿಯಲ್ಲಿ ಏನಾಯಿತು? ರಾಸಾಯನಿಕ ಗೊಬ್ಬರ, ಹೆಚ್ಚಾದ ಉಷ್ಣಾಂಶ, ಮಣ್ಣಿನ ಮೇಲ್ಮೈ ಬೆತ್ತಲಾಗಿರುವುದು, ಈ 3 ಕಾರಣಗಳಿಂದ ಎರೆಹುಳುಗಳು ಮೇಲಿನ ಪದರ ಬಿಟ್ಟು ಆಳಕ್ಕೆ ಹೋಗಿಬಿಟ್ಟವು. ಕೆಲವೆಡೆ ಸಂಪೂರ್ಣ ನಾಶವಾಯಿತು.
ಆದ್ದರಿಂದ ಹಲವಾರು ಹೊಲಗಳಲ್ಲಿ ಮಣ್ಣು ಮೇಲಿನಿಂದ ಚೆನ್ನಾಗಿ ಕಾಣಿಸಿದ್ರೂ ಬೇರುಗಳು ಆಳಕ್ಕೆ ಹೋಗೋದಿಲ್ಲ, ಯಾಕಂದರೆ ಮಣ್ಣಿನ ಜೀವಶಕ್ತಿ ಕಡಿಮೆಯಾಗಿದೆ. ಈಗ ಪ್ರಶ್ನೆ, ಜೀವಾಮೃತ ಹಾಕಿದ ತಕ್ಷಣ ಎರೆಹುಳುಗಳು ಮೇಲೆ ಬರ್ತಾವಾ? ಇಲ್ಲ, ಅವು ಮೇಲೆ ಬರಲು ಒಂದು ಗುಪ್ತ ಪರಿಸ್ಥಿತಿ ಬೇಕು. ಅದೇ ತಂಪು, ಅದೇ ಸುರಕ್ಷತೆ, ಅದೇ ಆಹಾರ. ಇದನ್ನ ಒಟ್ಟಿಗೆ ಕೊಡುವ ವಿಧಾನವೇ ಆಚ್ಛಾದನೆ. ಮಣ್ಣಿನ ಹೊದಿಕೆ, ಆಚ್ಛಾದನೆಯ ವಿಜ್ಞಾನ. ಒಂದು ಪ್ರಶ್ನೆ ಕೇಳಿ, ಕಾಡಿನಲ್ಲಿ ಯಾರಾದರೂ ಗೊಬ್ಬರ ಹಾಕ್ತಾರಾ? ಯಾರಾದರೂ ಕಳೆ ತೆಗಿತಾರಾ? ಯಾರಾದರೂ ನೀರು ಹಾಕ್ತಾರಾ? ಇಲ್ಲ. ಆದರೂ ಕಾಡಿನ ಮಣ್ಣು ಅತ್ಯಂತ ಶಕ್ತಿಶಾಲಿ. ಯಾಕೆ? ಯಾಕಂದ್ರೆ ಪ್ರಕೃತಿ ಒಂದು ನಿಯಮ ಪಾಲಿಸ್ತದೆ. ಮಣ್ಣು ಯಾವತ್ತೂ ಬೆತ್ತಲಾಗಿರೋದಿಲ್ಲ. ನೆಲದ ಮೇಲೆ ಯಾವಾಗಲೂ ಒಣ ಎಲೆಗಳು, ಕೊಂಬೆಗಳು, ಹುಲ್ಲು, ಜೀವಾವಶೇಷಗಳು ಇರ್ತವೆ. ಇದನ್ನೇ ನಾವು ಆಚ್ಛಾದನೆ ಅಂತ ಕರಿತೀವಿ. ಆಚ್ಛಾದನೆ ಅಂದ್ರೆ ಕೇವಲ ಹೊದಿಕೆಯಲ್ಲ, ಇದು ಮಣ್ಣಿಗೆ ಜೀವರಕ್ಷಕ ಪದರ. ಸೂರ್ಯನ ಕಿರಣ ನೇರವಾಗಿ ಮಣ್ಣಿನ ಮೇಲೆ ಬಿದ್ದರೆ ಮೇಲ್ಮೈ ಉಷ್ಣಾಂಶ 50 ಡಿಗ್ರಿಗಿಂತ ಹೆಚ್ಚು ಹೋಗಬಹುದು. ಆ ಉಷ್ಣಾಂಶದಲ್ಲಿ ಸೂಕ್ಷ್ಮಜೀವಿಗಳು ಬದುಕೋದು ಕಷ್ಟ. ಆದರೆ ಒಣಹುಲ್ಲಿನ ಪದರ ಇದ್ರೆ ಮಣ್ಣು ತಂಪಾಗಿರುತ್ತದೆ, ತೇವಾಂಶ ಉಳಿಯುತ್ತದೆ, ಜೈವಿಕ ಪದಾರ್ಥ ನಿಧಾನವಾಗಿ ಕರಗುತ್ತದೆ, ಎರೆಹುಳುಗಳಿಗೆ ಆಹಾರ ಸಿಗುತ್ತದೆ. ಸುಭಾಷ್ ಪಾಲೇಕರ್ 3 ರೀತಿಯ ಆಚ್ಛಾದನೆ ಹೇಳ್ತಾರೆ. ಮೊದಲದು ಮೃದಾಚ್ಛಾದನೆ, ಮಣ್ಣಿನ ಮೇಲ್ಮೈ ಸಡಿಲಗೊಳಿಸುವುದು. ಎರಡನೆಯದು ಕಾಷ್ಠಾಚ್ಛಾದನೆ, ಒಣಗಿದ ಎಲೆ, ಒಣಹುಲ್ಲು, ಬೆಳೆ ಅವಶೇಷ. ಮೂರನೆಯದು ಸಜೀವಾಚ್ಛಾದನೆ, ಅಂತರ ಬೆಳೆ. ಇದು ಕೇವಲ ಕಳೆ ತಡೆಗಟ್ಟುವುದಲ್ಲ, ಇದು ಮಣ್ಣಿನ ಜೀವಂತ ವ್ಯವಸ್ಥೆ ನಿರ್ಮಿಸುತ್ತದೆ. ಎರೆಹುಳು ಮಣ್ಣಿನ ಅಸಲಿ ಇಂಜಿನಿಯರ್. ಈಗ ಮುಖ್ಯ ಹಂತ ಶುರುವಾಗುತ್ತದೆ. ಜೀವಾಮೃತ ಹಾಕಿದಿರಿ, ಆಚ್ಛಾದನೆ ಮಾಡಿದಿರಿ. ಮುಂದೆ ಏನಾಗುತ್ತದೆ? ಮೊದಲು ದಿನ ಸೂಕ್ಷ್ಮಜೀವಿಗಳು ಚುರುಕಾಗುತ್ತವೆ. ಎರಡನೇ ದಿನ ಜೈವಿಕ ವಾಸನೆ ಹೆಚ್ಚಾಗುತ್ತದೆ. ಕೆಲ ದಿನಗಳಲ್ಲಿ ಎರೆಹುಳುಗಳು ಇದನ್ನು ಗುರುತಿಸುತ್ತವೆ. ಆಮೇಲೆ ಅವು ಮೇಲಕ್ಕೆ ಬರಲು ಶುರು ಮಾಡುತ್ತವೆ. ಎರೆಹುಳು ಒಂದು ಸಾಮಾನ್ಯ ಹುಳು ಅಲ್ಲ, ಇದು ಜೀವಂತ ಮಣ್ಣು ತೋಡುವ ಯಂತ್ರ. ಇದು ಚಲಿಸುವಾಗ ಮಣ್ಣಿನೊಳಗೆ ಸಾವಿರಾರು ಸಣ್ಣ ದಾರಿಗಳನ್ನು ಸೃಷ್ಟಿಸುತ್ತದೆ. ಆ ದಾರಿಗಳ ಮೂಲಕ ನೀರು ಕೆಳಗೆ ಹೋಗುತ್ತದೆ, ಗಾಳಿ ಒಳಗೆ ಸೇರುತ್ತದೆ, ಬೇರುಗಳು ಆಳಕ್ಕೆ ಹೋಗುತ್ತವೆ. ಅಂದರೆ ಉಚಿತ ನೀರಿನ ದಾರಿ, ಉಚಿತ ಗಾಳಿಯ ದಾರಿ. ಎರೆಹುಳು ಹೊರಹಾಕುವ ಮಣ್ಣು ಅತ್ಯುತ್ತಮ ಗೊಬ್ಬರ. ಅದರೊಳಗೆ ನೈಸರ್ಗಿಕವಾಗಿ ನೈಟ್ರೋಜನ್, ರಂಜಕ, ಪೊಟ್ಯಾಷ್ ಸಸ್ಯಕ್ಕೆ ಸಿದ್ಧರೂಪದಲ್ಲಿ ಇರುತ್ತವೆ. ಅಂದರೆ ಕಾರ್ಖಾನೆಯಲ್ಲಿ ಸಿಗುವ ಗೊಬ್ಬರಕ್ಕಿಂತ ಸಸ್ಯಕ್ಕೆ ಬೇಗ ಲಭ್ಯವಾಗಬಹುದು. ಒಂದು ಆರೋಗ್ಯಕರ ಹೊಲದಲ್ಲಿ ಪ್ರಕೃತಿ ಪ್ರತಿದಿನ ಗೊಬ್ಬರ ತಯಾರಿಸುತ್ತಿದೆ. ಲಾಭದ ಅಸಲಿ ಲೆಕ್ಕ. ಈಗ ರೈತನಿಗೆ ಮುಖ್ಯ ಪ್ರಶ್ನೆ, ಇದರಿಂದ ಲಾಭ ಎಷ್ಟು? ಮೊದಲ ಲಾಭ ನೀರು ಉಳಿವು. ಆಚ್ಛಾದನೆ ಇದ್ದರೆ ತೇವಾಂಶ ಬೇಗ ಆವಿಯಾಗುವುದಿಲ್ಲ, ಕೆಲವೆಡೆ ಅರ್ಧದಷ್ಟು ನೀರು ಉಳಿಯಬಹುದು. ಎರಡನೇ ಲಾಭ ಕಳೆ ಕಡಿಮೆಯಾಗುತ್ತದೆ. ಸೂರ್ಯನ ಬೆಳಕು ಮಣ್ಣಿನ ಮೇಲ್ಮೈಗೆ ತಲುಪುವುದಿಲ್ಲ, ಆದ್ದರಿಂದ ಕಳೆ ಮೊಳಕೆ ನಿಧಾನವಾಗುತ್ತದೆ. ಮೂರನೇ ಲಾಭ ಕೆಲಸದ ವೆಚ್ಚ ಕಡಿಮೆಯಾಗುತ್ತದೆ. ನಾಲ್ಕನೇ ಲಾಭ ಗೊಬ್ಬರ ಅವಲಂಬನೆ ಕಡಿಮೆಯಾಗುತ್ತದೆ. ಐದನೇ ಲಾಭ ಮಣ್ಣು ವರ್ಷದಿಂದ ವರ್ಷಕ್ಕೆ ಉತ್ತಮವಾಗುತ್ತದೆ. ರಾಸಾಯನಿಕ ಕೃಷಿಯಲ್ಲಿ ವೆಚ್ಚ ಹೆಚ್ಚಾಗುತ್ತದೆ, ಆದರೆ ಮಣ್ಣು ದುರ್ಬಲವಾಗುತ್ತದೆ. ನೈಸರ್ಗಿಕ ಕೃಷಿಯಲ್ಲಿ ಮೊದಲಿಗೆ ಸಹನೆ ಬೇಕು, ಆದರೆ ನಂತರ ಮಣ್ಣು ನಿಮ್ಮ ಜೊತೆ ಕೆಲಸ ಮಾಡುತ್ತದೆ. ಆದರೆ ಇನ್ನೊಂದು ದೊಡ್ಡ ಪ್ರಶ್ನೆ ಉಳಿದಿದೆ. ಮಣ್ಣು ಶಕ್ತಿಯಾಯಿತು, ಬೇರುಗಳು ಬಲವಾದವು, ಆದರೆ ಕೀಟ ಬಂದರೆ, ರೋಗ ಬಂದರೆ, ವಿಷಕಾರಿ ಔಷಧಿ ಇಲ್ಲದೆ ಹೇಗೆ ತಡೆಯುವುದು? ಇಲ್ಲಿ ಸುಭಾಷ್ ಪಾಲೇಕರ್ ಇನ್ನೊಂದು ಶಕ್ತಿಯುತ ಆಯುಧ ಕೊಡುತ್ತಾರೆ. ದಶಪರ್ಣಿ ಅರ್ಕ, ಅಗ್ನಿಯಸ್ತ್ರ. ಕಹಿ ಎಲೆಗಳು, ಗೋಮೂತ್ರ ಹುರಿಯುವ ಪ್ರಕ್ರಿಯೆ, ಆದರೆ ಪರಿಣಾಮ ದೊಡ್ಡದು. ಮುಂದಿನ ಭಾಗದಲ್ಲಿ ಯಾವ ಎಲೆ ಬೇಕು, ಯಾವ ಪ್ರಮಾಣ, ಎಷ್ಟು ದಿನ ಇರಿಸಬೇಕು, ಯಾವ ಸಮಯದಲ್ಲಿ ಸಿಂಪಡಿಸಬೇಕು, ಇದನ್ನ ಸಂಪೂರ್ಣವಾಗಿ ನೋಡೋಣ. ಮುಂದಿನ ಭಾಗ ತಪ್ಪಿಸಿಕೊಳ್ಳಬೇಡಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ನಿಮ್ಮ ರೈತ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಕನ್ನಡದಲ್ಲಿ ಇನ್ನಷ್ಟು ಕೃಷಿ ವಿಷಯಗಳನ್ನು ತಂದುಕೊಡಲು ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಧನ್ಯವಾದಗಳು. ಮುಂದಿನ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ರೈತ ಬಾಂಧವರೇ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಸ್ವಲ್ಪ ಗಮನ ಕೊಟ್ಟು ಈ ವಿಷಯ ಕೇಳಿ. ನೀವು ಬೆಳಿಗ್ಗೆ ಸಂಬಾರಿಗೆ ಹಾಕುವ ಬದನೆಕಾಯಿ, ಸಂಜೆ ಪಲ್ಯಕ್ಕೆ ಕತ್ತರಿಸುವ ಬೀನ್ಸ್ ಅಥವಾ ಪ್ರತಿದಿನ ಮನೆಗೆ ತರುವ ಸೊಪ್ಪು, ಇದು ಕೇವಲ ಆಹಾರ ಅಂತ ನಾವು ಭಾವಿಸ್ತೀವಿ. ಆದರೆ ಇತ್ತೀಚಿನ ವರದಿ ಒಂದು ದೊಡ್ಡ ಎಚ್ಚರಿಕೆ ಕೊಟ್ಟಿದೆ. ಬೆಂಗಳೂರು ಮಾರುಕಟ್ಟೆಗಳಲ್ಲಿ ಪರೀಕ್ಷಿಸಿದ 72 ತರಕಾರಿ ಮಾದರಿಗಳಲ್ಲಿ 19 ಮಾದರಿಗಳಿಗೆ ಸುರಕ್ಷಿತ ಮಿತಿಗಿಂತ ಹೆಚ್ಚು ಸೀಸ ಪತ್ತೆಯಾಗಿದೆ. ಅಂದರೆ ಸುಮಾರು 26% ತರಕಾರಿಗಳು ಆತಂಕಕಾರಿ ಮಟ್ಟ ತಲುಪಿವೆ. ಅದರಲ್ಲೂ ಇನ್ನೂ ಹೆಚ್ಚು ಆಶ್ಚರ್ಯಕರ ವಿಷಯವೇನೆಂದರೆ, ಸಾವಯವ ಎಂದು ಮಾರಾಟವಾಗುತ್ತಿದ್ದ ಬದನೆಕಾಯಿಯಲ್ಲೇ ಮಿತಿಗಿಂತ ಸುಮಾರು 20 ಪಟ್ಟು ಹೆಚ್ಚು ಸೀಸ ಕಂಡುಬಂದಿದೆ. ಕೋಲಾರ, ಚಿಕ್ಕಬಳ್ಳಾಪುರ, ನೆಲಮಂಗಲ ಸುತ್ತಮುತ್ತ ಬೆಳೆದ ತರಕಾರಿಗಳಲ್ಲೂ ಇದೇ ಸಮಸ್ಯೆ ಕಂಡುಬಂದಿದೆ. ಇದು ಕೇವಲ ಮಣ್ಣಿನ ಸಮಸ್ಯೆಯಲ್ಲ, ಇದು ನಮ್ಮ ಆರೋಗ್ಯದ ಪ್ರಶ್ನೆ. ಸೀಸ ದೇಹದಲ್ಲಿ ನಿಧಾನವಾಗಿ ಸೇರುತ್ತಾ ಹೋದರೆ ಕಿಡ್ನಿ ಮೇಲೆ ಪರಿಣಾಮ ಬೀಳಬಹುದು. ಮಕ್ಕಳಲ್ಲಿ ಮಿದುಳಿನ ಬೆಳವಣಿಗೆಯ ಮೇಲೂ ಪರಿಣಾಮ ಉಂಟಾಗಬಹುದು. ಹಾಗಾದರೆ ಪ್ರಶ್ನೆ ಏನು? ನಾವು ಹೊಲದಲ್ಲಿ ಸುರಿಯುತ್ತಿರುವುದು ಬೆಳೆ ರಕ್ಷಣೆನಾ? ಅಥವಾ ನಿಧಾನವಾಗಿ ನಮ್ಮದೇ ಕುಟುಂಬದ ಭವಿಷ್ಯಕ್ಕೆ ಅಪಾಯವಾ? ಇಲ್ಲೇ ಸುಭಾಷ್ ಪಾಳೇಕರ್ ಅವರ ಚಿಂತನೆ ಇನ್ನಷ್ಟು ಗಂಭೀರವಾಗುತ್ತದೆ. ಅವರು ಹೇಳಿದ್ದು ಸರಳ: ಕೀಟಗಳ ವಿರುದ್ಧ ಯುದ್ಧ ಮಾಡಬೇಡಿ, ಗಿಡವನ್ನು ಬಲಪಡಿಸಿ. ಪ್ರಕೃತಿ ಉಳಿದುದನ್ನು ನೋಡಿಕೊಳ್ಳುತ್ತದೆ. ಅದರಿಗಾಗಿ ಅವರು ಕೊಟ್ಟಿರುವ ನೈಸರ್ಗಿಕ ಬ್ರಹ್ಮಾಸ್ತ್ರಗಳು ಇಂದು ಇನ್ನಷ್ಟು ಅಗತ್ಯ. ರೈತ ಕೀಟ ನೋಡಿದಾಗ ಮೊದಲು ಭಯಪಡುತ್ತಾನೆ. ಯಾಕೆಂದರೆ ತನ್ನ ಮನೆ ಮಗನಂತೆ ಬೀಜ ಬಿತ್ತಿದಾಗಿನಿಂದ ನೋಡಿಕೊಂಡ ಬೆಳೆಗೆ ಏನಾದರೂ ಆದನೆ ರೈತರು ಸಹಿಸಿಕೊಳ್ಳುವುದಿಲ್ಲ. ಬೆಳೆ ಹಾಳಾಗಬಾರದು, ಅದಕ್ಕೆ ತಕ್ಷಣ ಔಷಧ, ಮತ್ತೆ ಇನ್ನೊಂದು ಔಷಧ, ಮತ್ತೆ ಡೋಸ್ ಹೆಚ್ಚಿಸುವುದು. ಆದರೆ ಪ್ರಕೃತಿ ಬೇರೆ ರೀತಿಯಲ್ಲಿ ಕೆಲಸ ಮಾಡುತ್ತದೆ. ಕೀಟಗಳು ಗಿಡದ ದುರ್ಬಲತೆಯನ್ನು ಮೊದಲು ಗುರುತಿಸುತ್ತವೆ, ವಾಸನೆ ಹಿಡಿದು ಬರುತ್ತವೆ. ದುರ್ಬಲ ಗಿಡ ಹೆಚ್ಚು ಆಹ್ವಾನ ಕೊಡುತ್ತದೆ. ರಾಸಾಯನಿಕ ಸಿಂಪಡಣೆ ಏನು ಮಾಡುತ್ತದೆ ಗೊತ್ತಾ? ಕೆಲವು ಕೀಟಗಳನ್ನು ಕೊಲ್ಲುತ್ತದೆ, ಆದರೆ ಮಣ್ಣಿನ ಜೀವಶಕ್ತಿಯನ್ನು ಕಡಿಮೆ ಮಾಡುತ್ತದೆ. ಮಣ್ಣು ದುರ್ಬಲವಾದಂತೆ ಗಿಡ ಮತ್ತೆ ದುರ್ಬಲವಾಗುತ್ತದೆ, ಅಂದರೆ ಕೀಟ ಮತ್ತೆ ಬಡುತ್ತದೆ. ಇದೇ ಚಕ್ರ ವರ್ಷದಿಂದ ವರ್ಷಕ್ಕೆ ಮುಂದುವರಿಯುತ್ತದೆ. ಈಗ ನೋಡಿ, ನಮಗೆ ಪರಿಹಾರ ಬೇಕಾದರೆ ಮೊದಲೇ ಪ್ರಕೃತಿಯ ಕಡೆ ನೋಡಬೇಕು. ದಶಪರ್ಣಿ ಅರ್ಕ ಅಂದರೆ 10 ಎಲೆಗಳ ಶಕ್ತಿ. ಅದನ್ನು ತಯಾರಿಸುವ ವಿಧಾನ: 200 ಲೀಟರ್ ನೀರು, 20 ಲೀಟರ್ ದೇಶಿ ಹಸುವಿನ ಗಂಜಲ, 2 ಕೆಜಿ ಸಗಣಿ, ನಂತರ 10 ಬಗೆಯ ಕಹಿ ಎಲೆಗಳು, ಬೇವು, ಸೀತಾಫಲ, ಹೊಂಗೆ, ಲಕ್ಕಿ, ಜಾಲಾರಿ ಎಲ್ಲವನ್ನು ಸೇರಿಸಿ ಕಡ್ಡಿಯಿಂದ ಚೆನ್ನಾಗಿ ಕಲಸಿ 40 ದಿನ ಬಿಡಿ. ಈ 40 ದಿನಗಳಲ್ಲಿ ಜೈವಿಕ ಕ್ರಿಯೆ ನಡೆಯುತ್ತದೆ. ಎಲೆಗಳಲ್ಲಿ ಇರುವ ಕಹಿ ಸಂಯುಕ್ತಗಳು ನೀರಿಗೆ ಇಳಿಯುತ್ತವೆ. ಮೈಕ್ರೋಬ್ಸ್ ಅದನ್ನು ಇನ್ನಷ್ಟು ಕ್ರಿಯಾಶೀಲ ಮಾಡುತ್ತವೆ. ಆಮೇಲೆ ಸಿಗೋ ದ್ರವ ಕೀಟವನ್ನು ಕೊಲ್ಲೋದಿಲ್ಲ, ಆದರೆ ಗಿಡದ ಹತ್ತಿರ ಬರದಂತೆ ಮಾಡುತ್ತದೆ. ಇದು ನಿಜವಾದ ಪ್ರಕೃತಿ ವಿಜ್ಞಾನ. ಆದರೆ ಇದಕ್ಕೆ ರೈತರಿಗೆ ತುಂಬಾ ಸಹನೆ ಬೇಕು. ಯಾಕೆಂದರೆ ಇಷ್ಟು ದಿನ ನಮ್ಮ ಬೆಳೆಗಳು ರಾಸಾಯನಿಕಗಳಿಗೆ ಹೊಂದಿಕೊಂಡಿವೆ. ಆದ್ದರಿಂದ ಅದನ್ನು ಹೊರತರಲು ಸ್ವಲ್ಪ ಸಮಯ ಹಿಡಿಯಬಹುದು. ಆದರೆ ಇದು ದೀರ್ಘಕಾಲದ ದೃಷ್ಟಿಯಲ್ಲಿ ತುಂಬಾ ಫಲಿತಾಂಶ ನೀಡುತ್ತದೆ. ಒಂದು ವೇಳೆ ಕೀಟಬಾಧೆ ಸಾಮಾನ್ಯ ಮಟ್ಟ ದಾಟಿ ತೀವ್ರವಾಗಿದ್ರೆ, ಎಲೆಗಳ ಮೇಲೆ ಗುಂಪಾಗಿ ಕುಳಿತುಕೊಂಡಿದ್ರೆ, ಬೆಳೆ ವೇಗವಾಗಿ ಹಾನಿಯಾಗ್ತಿದ್ರೆ, ಅಲ್ಲಿ ತಕ್ಷಣ ಕ್ರಮ ಬೇಕಾಗ್ತದೆ. ಅಂಥ ಸಂದರ್ಭಕ್ಕೆ ಸುಭಾಷ್ ಪಾಳೇಕರ್ ಸೂಚಿಸುವ ಅಸ್ತ್ರವೇ ಅಗ್ನಿಯಸ್ತ್ರ. ಹೆಸರೇ ಹೇಳುವಂತೆ ಇದು ತೀಕ್ಷ್ಣವಾದ ನೈಸರ್ಗಿಕ ದಾಳಿ. ಇದನ್ನು ತಯಾರಿಸಲು ಬೇಕಾಗುವ ಸಾಮಗ್ರಿಗಳು: ದೇಶಿ ಹಸುವಿನ ಗಂಜಲ 10 ಲೀಟರ್, ತಂಬಾಕು ಪುಡಿ ಅರ್ಧ ಕೆಜಿ, ತುಂಬಾ ಖಾರದ ಹಸಿಮೆಣಸಿನಕಾಯಿ ಪೇಸ್ಟ್ ಅರ್ಧ ಕೆಜಿ, ಬೆಳ್ಳುಳ್ಳಿ ಪೇಸ್ಟ್ 1/4 ಕೆಜಿ, ಶುಂಠಿ ಪೇಸ್ಟ್ ಅರ್ಧ ಕೆಜಿ. ಮೊದಲು ಒಂದು ಮಣ್ಣಿನ ಪಾತ್ರೆ ಅಥವಾ ಲೋಹದ ಪಾತ್ರೆ ತೆಗೆದುಕೊಳ್ಳಿ. ಅದರೊಳಗೆ 10 ಲೀಟರ್ ಗಂಜಲ ಹಾಕಿ. ನಂತರ ತಂಬಾಕು, ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲವನ್ನೂ ಸೇರಿಸಿ ಚೆನ್ನಾಗಿ ಕಲಸಿ. ಈಗ ಮುಖ್ಯ ಹಂತ ಶುರುವಾಗ್ತದೆ. ಈ ಮಿಶ್ರಣವನ್ನು ಬೆಂಕಿಯ ಮೇಲೆ ಇಟ್ಟು ಕುದಿಸಬೇಕು. ಒಮ್ಮೆ ಕುದ್ದು ಮೇಲಕ್ಕೆ ಬಂದಾಗ ಕೆಳಗಿಳಿಸಿ, ಮತ್ತೆ ಕುದಿಸಿ. ಹೀಗೆ 5 ಬಾರಿ ಉಕ್ಕಿ ಬರಬೇಕು. ಈ ಪ್ರಕ್ರಿಯೆ ಯಾಕೆ ಅಂದ್ರೆ, ಪ್ರತಿ ಬಾರಿ ಕುದಿಸಿದಾಗ ಒಳಗಿನ ತೀಕ್ಷ್ಣ ಸಂಯುಕ್ತಗಳು ಹೆಚ್ಚು ಬಿಡುಗಡೆ ಆಗ್ತವೆ. ಮೆಣಸಿನಕಾಯಿಯಲ್ಲಿರುವ ಕ್ಯಾಪ್ಸೈಸಿನ್, ಬೆಳ್ಳುಳ್ಳಿಯಲ್ಲಿರುವ ಸಲ್ಫರ್ ಸಂಯುಕ್ತಗಳು, ಶುಂಠಿಯಲ್ಲಿರುವ ಜಿಂಜರಾಲ್
ಇವು ಗಂಜಲದೊಂದಿಗೆ ಬೆರೆತಾಗ ತುಂಬ ತೀಕ್ಷ್ಣ ವಾಸನೆ ಮತ್ತು ಕ್ರಿಯಾಶೀಲ ಗುಣ ಸಿಗ್ತದೆ. 5 ಬಾಲಿ ಕುದಿಸಿದ ನಂತರ ಪಾತ್ರೆಯನ್ನು ಕೆಳಗಿಳಿಸಿ ನೆರಳಿನ ಜಾಗದಲ್ಲಿ 48 ಗಂಟೆ ಬಿಡಬೇಕು. ಬಿಸಿಲು ತಾಗಬಾರದು. ಈ 2 ದಿನಗಳಲ್ಲಿ ಮಿಶ್ರಣ ಇನ್ನಷ್ಟು ಸ್ಥಿರವಾಗ್ತದೆ. ನಂತರ ಒಂದು ತೆಳುವಾದ ಬಟ್ಟೆಯಿಂದ ಸೋಸಿ. ಈಗ ನಿಮ್ಮ ಅಗ್ನಿಯಸ್ತ್ರ ಸಿದ್ಧ. ಆದರೆ ಬಳಸುವಾಗ ಗಮನ ಇರಬೇಕು. 100 ಲೀಟರ್ ನೀರಿಗೆ ಕೇವಲ 2 ರಿಂದ 3 ಲೀಟರ್ ಸಾಕು. ಹೆಚ್ಚು ಕಾನ್ಸಂಟ್ರೇಷನ್ ಬೇಡ. ಸಿಂಪಡಿಸುವಾಗ ಮುಖಕ್ಕೆ ಬಟ್ಟೆ ಅಥವಾ ಮಾಸ್ಕ್ ಹಾಕಿದ್ರೆ ಒಳ್ಳೆಯದು. ಯಾಕಂದ್ರೆ ಇದರ ಘಾಟು ತುಂಬಾ ಹೆಚ್ಚು. ಆದರೆ ಇದೇ ತೀಕ್ಷ್ಣತೆ ಕೀಟಗಳಿಗೆ ತಾಳಲಾಗುವುದಿಲ್ಲ. ಅವು ಗಿಡದ ಮೇಲೆ ಉಳಿಯುವುದೇ ಕಷ್ಟವಾಗ್ತದೆ. ಮುಖ್ಯವಾಗಿ ಇದು ಮಣ್ಣಿನೊಳಗಿನ ಉಪಕಾರಿ ಜೀವಿಗಳಿಗೆ ಹಾನಿ ಮಾಡುವುದಿಲ್ಲ. ಎರೆಹುಳು ಉಳಿಯುತ್ತದೆ, ಮೈಕ್ರೋಬ್ಸ್ ಉಳಿಯುತ್ತವೆ. ಅಂದ್ರೆ ಬೆಳೆ ಉಳಿಯುತ್ತದೆ, ಮಣ್ಣು ಉಳಿಯುತ್ತದೆ, ಆಹಾರವು ಸುರಕ್ಷಿತವಾಗ್ತದೆ. ಇವತ್ತು ಬೆಂಗಳೂರು ತರಕಾರಿ ಮಾರುಕಟ್ಟೆಗಳಲ್ಲಿ ಕಂಡುಬಂದಿರುವ ವಿಷದ ಸುದ್ದಿಗಳ ನಡುವೆ ಇಂಥ ನೈಸರ್ಗಿಕ ವಿಧಾನಗಳು ರೈತನ ಆಯ್ಕೆ ಮಾತ್ರ ಅಲ್ಲ, ಭವಿಷ್ಯದ ಅಗತ್ಯ. ನಮ್ಮ ತಟ್ಟೆಯಲ್ಲಿರೋದು ತರಕಾರಿನೋ ಅಥವಾ ಸ್ಲೋ ಪಾಯ್ಸನ್ ಆಗಿರೋ ಕಳವಳ ಇವತ್ತಿನ ಸುದ್ದಿಯಾಗಿದೆ. ಆದರೆ ನೆನಪಿಡಿ, ಈ ಮಾರಣಾಂತಿಕ ವಿಷಕ್ಕೆ ಸೂಪರ್ ಮಾರ್ಕೆಟ್ನಲ್ಲಿ ಮದ್ದಿಲ್ಲ. ಈ ವಿಷದ ಸುಳಿಗೆ ಅಂತ್ಯ ಹಾಡಬೇಕಿರೋದು ಕಾರ್ಪೊರೇಟ್ ಸಂಸ್ಥೆಗಳಲ್ಲ, ನಮ್ಮ ಮಣ್ಣಿನ ಮಗ ರೈತ ಮಾತ್ರ. ವಿಷಮುಕ್ತ ಮಣ್ಣಿನಿಂದ ವಿಷಮುಕ್ತ ಸಮಾಜದತ್ತ ಒಂದು ಕ್ರಾಂತಿಕಾರಿ ಹೆಜ್ಜೆ. ಇದು ಬರೀ ಕನಸಲ್ಲ, ಒಂದು ಬಲಿಷ್ಠ ಮಾದರಿ. ಮುಂದಿನ ಸಂಚಿಕೆಯಲ್ಲಿ ನಾವು ತೋರಿಸಲಿದ್ದೇವೆ, ಒಂದೇ ತುಂಡು ಭೂಮಿಯಲ್ಲಿ 5 ವಿಭಿನ್ನ ಹಂತಗಳಲ್ಲಿ ವರ್ಷಪೂರ್ತಿ ಚಿನ್ನದಂತಹ ಆದಾಯ ತರುವ ಪಂಚಸ್ತರಿ ಕೃಷಿಯ ರಹಸ್ಯ. ಭವಿಷ್ಯದ ಕೃಷಿ ಹೇಗಿರುತ್ತೆ ಅನ್ನೋದನ್ನು ನೋಡೋಕೆ ಮಿಸ್ ಮಾಡಬೇಡಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ನಿಮ್ಮ ರೈತ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಕನ್ನಡದಲ್ಲಿ ಇನ್ನಷ್ಟು ಕೃಷಿ ವಿಷಯಗಳನ್ನು ತಂದುಕೊಡಲು ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಧನ್ಯವಾದಗಳು. ಮುಂದಿನ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಪ್ರಮುಖ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇವತ್ತು ನಾವು ಮಾತನಾಡೋದು ಕೇವಲ ಕೃಷಿ ಬಗ್ಗೆ ಅಲ್ಲ. ನಾವು ತಿನ್ನುತ್ತಿರುವ ಆಹಾರ, ನಮ್ಮ ಆರೋಗ್ಯ, ನಮ್ಮ ಭವಿಷ್ಯ ಇವೆಲ್ಲಕ್ಕೂ ನೇರ ಸಂಬಂಧ ಹೊಂದಿರುವ ವಿಷಯದ ಬಗ್ಗೆ. ಒಂದು ಕ್ಷಣ ಯೋಚಿಸಿ, ನಾವು ಮಾರುಕಟ್ಟೆಯಿಂದ ತರುತ್ತಿರುವ ತರಕಾರಿ ನಿಜವಾಗಿಯೂ ಆರೋಗ್ಯಕರವೇ? ಇತ್ತೀಚಿನ ವರದಿಗಳ ಪ್ರಕಾರ ಬೆಂಗಳೂರು ಮಾರುಕಟ್ಟೆಯಲ್ಲಿ ಮಾರಾಟವಾಗುತ್ತಿರುವ ಕೆಲವು ತರಕಾರಿಗಳಲ್ಲಿ ಅಪಾಯಕಾರಿ ಮಟ್ಟದ ಸೀಸ ಅಂಶ ಮತ್ತು ನಿಷೇಧಿತ ಕೀಟನಾಶಕಗಳ ಅವಶೇಷಗಳು ಪತ್ತೆಯಾಗಿವೆ. ಕೆಲವು ಮಾದರಿಗಳಲ್ಲಿ ಸುರಕ್ಷಿತ ಮಿತಿಗಿಂತ ತುಂಬಾ ಹೆಚ್ಚಾಗಿ ವಿಷಕಾರಿ ಅಂಶಗಳು ಕಂಡುಬಂದಿವೆ. ಸೋರೆಕಾಯಿ, ಬೀನ್ಸ್, ಬೀಟ್ರೂಟ್, ಎಲೆಕೋಸು, ಕ್ಯಾಪ್ಸಿಕಮ್, ಮೆಣಸಿನಕಾಯಿ, ಬದನೆಕಾಯಿ, ನಾವು ಪ್ರತಿದಿನ ಅಡುಗೆ ಮನೆಯಲ್ಲಿ ಬಳಸುವ ತರಕಾರಿಗಳೇ ಇದರಲ್ಲಿ ಸೇರಿವೆ. ಕಾರಣ ಏನು? ಕಲುಷಿತ ನೀರು, ಅತಿಯಾದ ರಾಸಾಯನಿಕ ಗೊಬ್ಬರ, ಅತಿಯಾದ ಕೀಟನಾಶಕ ಬಳಕೆ. ಇದು ನಿಧಾನವಾಗಿ ದೇಹದೊಳಗೆ ಸೇರಿ ಕಿಡ್ನಿ, ನರಮಂಡಲ, ಮೆದುಳಿನ ಮೇಲೆ ಪರಿಣಾಮ ಬೀರುತ್ತದೆ. ಆದರೆ ಈ ಸಮಸ್ಯೆಗೆ ಪರಿಹಾರ ಇದೆ. ಅದು ದೊಡ್ಡ ಕಾರ್ಖಾನೆಯಲ್ಲಿ ಸಿಗೋದಿಲ್ಲ, ಅದು ನಮ್ಮ ಮಣ್ಣಿನಲ್ಲೇ ಇದೆ. ಇವತ್ತು ನಾವು ನೋಡೋದು ಪಂಚಸ್ತರಿ ಕೃಷಿ. ಅಂದ್ರೆ ಒಂದೇ ಜಾಗದಲ್ಲಿ 5 ಎತ್ತರಗಳಲ್ಲಿ 5 ರೀತಿಯ ಬೆಳೆಗಳನ್ನು ಬೆಳೆಯುವ ವಿಧಾನ. 1 ಎಕರೆ ಜಾಗವನ್ನು ಕೇವಲ ಹೊಲವಾಗಿ ನೋಡದೆ ಒಂದು ಜೀವಂತ ವ್ಯವಸ್ಥೆಯಾಗಿ ರೂಪಿಸುವ ವಿಧಾನ. ಒಂದು ಗಿಡದ ನೆರಳು ಇನ್ನೊಂದು ಗಿಡಕ್ಕೆ ಸಹಾಯ ಮಾಡುತ್ತದೆ. ಒಂದು ಗಿಡದ ತೇವಾಂಶ ಇನ್ನೊಂದು ಗಿಡದ ಬೆಳವಣಿಗೆಗೆ ಬೆಂಬಲ ನೀಡುತ್ತದೆ. ಇದನ್ನೇ ಪ್ರಕೃತಿಯ ಕೃಷಿ ವಿಜ್ಞಾನ ಅಂತ ಕರೆಯಬಹುದು. ಗಿಡಗಳಿಗೆ ಬೇಕಾಗುವ ಪೋಷಕಾಂಶಗಳಲ್ಲಿ ಬಹುಪಾಲು ಗಾಳಿ ಮತ್ತು ಸೂರ್ಯನ ಬೆಳಕಿನಿಂದಲೇ ಬರುತ್ತದೆ. ಇಲ್ಲಿ ಮುಖ್ಯವಾದದ್ದು ಬೆಳಕು ವ್ಯರ್ಥವಾಗಬಾರದು. ಪಂಚಸ್ತರಿ ಕೃಷಿಯಲ್ಲಿ ನೆಲದಿಂದ ಆಕಾಶದವರೆಗೆ ಪ್ರತಿಯೊಂದು ಮಟ್ಟವೂ ಕೆಲಸ ಮಾಡುತ್ತದೆ. ಮೇಲಿನ ಗಿಡ ಬೆಳಕನ್ನು ಹಿಡಿಯುತ್ತದೆ, ಕೆಳಗಿನ ಗಿಡ ನೆರಳನ್ನು ಉಪಯೋಗಿಸುತ್ತದೆ. ಮಣ್ಣಿನ ಮೇಲಿರುವ ಸಸ್ಯಗಳು ತೇವಾಂಶ ಉಳಿಸುತ್ತವೆ. ಇದರ ಫಲಿತಾಂಶ ನೀರಿನ ಬಳಕೆ ಕಡಿಮೆಯಾಗುತ್ತದೆ, ಮಣ್ಣಿನ ಜೀವಶಕ್ತಿ ಉಳಿಯುತ್ತದೆ, ರಾಸಾಯನಿಕ ಅವಲಂಬನೆ ಕಡಿಮೆಯಾಗುತ್ತದೆ. ಮೊದಲ ಪದರ ನೆಲದಡಿ, ಶುಂಠಿ, ಅರಿಶಿನ ಇವು ಭೂಮಿಯ ಒಳಗಿನ ತೇವ ಮತ್ತು ಪೋಷಕಾಂಶ ಬಳಸುತ್ತವೆ. ಎರಡನೇ ಪದರ ನೆಲದ ಸಮೀಪ, ಸೊಪ್ಪು, ಕೊತ್ತಂಬರಿ, ಮೂಲಂಗಿ ಇವು ಮಣ್ಣಿಗೆ ಹೊದಿಕೆಯಂತೆ ಕೆಲಸ ಮಾಡುತ್ತವೆ. ಮೂರನೇ ಪದರ ಮಧ್ಯಮ ಎತ್ತರ, ಪಪ್ಪಾಯಿ,
ಬಾಳೆ, ನುಗ್ಗೆ. ಇವು ಗಾಳಿಯ ತೇವಾಂಶ ಹಿಡಿದು ಕೆಳಗಿನ ಗಿಡಗಳಿಗೆ ಸಹಾಯ ಮಾಡುತ್ತವೆ. 4ನೇ ಪದರ ಹಣ್ಣಿನ ಮರಗಳು, ಲಿಂಬೆ, ಪೇರಲ, ಸೀತಾಫಲ. ವರ್ಷಪೂರ್ತಿ ಆದಾಯ ನೀಡುವ ಪ್ರಮುಖ ಪದರ. 5ನೇ ಪದರ ಎತ್ತರದ ಮರಗಳು, ತೆಂಗು, ಅಡಿಕೆ. ಇವು ದೀರ್ಘಕಾಲದ ಭದ್ರತೆ. ಇಲ್ಲಿ ಮುಖ್ಯ ಲಾಭ ಏನೆಂದರೆ ಒಂದೇ ಆದಾಯ ಮೂಲ ಅಲ್ಲ. ಒಂದು ಬೆಳೆ ವಿಫಲವಾದರೂ ಉಳಿದವು ಹಿಡಿದುಕೊಳ್ಳುತ್ತವೆ. ದಿನನಿತ್ಯ ಆದಾಯ: ಸೊಪ್ಪು ಮಾರಾಟದಿಂದ ದಿನಕ್ಕೆ 500ರಿಂದ 1000 ರೂಪಾಯಿ. ತಿಂಗಳ ಆದಾಯ: ಪಪ್ಪಾಯಿ, ಬಾಳೆ, ತರಕಾರಿಗಳಿಂದ ತಿಂಗಳಿಗೆ 20,000ದಿಂದ 30,000. ಸೀಸನ್ ಆದಾಯ: ಶುಂಠಿ, ಅರಿಶಿನ, ಹಣ್ಣುಗಳಿಂದ ಒಟ್ಟಿಗೆ ದೊಡ್ಡ ಆದಾಯ. ದೀರ್ಘಕಾಲದ ಆಸ್ತಿ: ತೆಂಗು, ಮರಗಳು. 1 ಎಕರೆ ಸಾಂಪ್ರದಾಯಿಕ ಕೃಷಿ 1 ಲಕ್ಷ ನೀಡಿದರೆ, ಪಂಚಸ್ತರಿ ಕೃಷಿ 5ರಿಂದ 8 ಲಕ್ಷದವರೆಗೆ ಶಕ್ತಿ ಹೊಂದಿದೆ. ಈ ಮಾದರಿಯಲ್ಲಿ ರೈತ ಮಾರುಕಟ್ಟೆ ಬೆಲೆ ಕುಸಿತಕ್ಕೆ ಅಷ್ಟು ಹೆದರುವುದಿಲ್ಲ. ಯಾಕೆಂದರೆ ಒಂದೇ ಬೆಳೆ ಮೇಲೆ ಅವಲಂಬನೆಯಿಲ್ಲ. 1 ಪದರ ಬೆಂಬಲ ಕಡಿಮೆಯಾದರೂ ಉಳಿದ 4 ಪದರಗಳು ಉಳಿಸುತ್ತವೆ. ಇದು ಕೃಷಿಯನ್ನು ಸುರಕ್ಷಿತ ಮಾಡುತ್ತದೆ. ವಿಷಮುಕ್ತ ಆಹಾರ ಬೆಳೆಯೋದು ಕೇವಲ ವ್ಯವಹಾರ ಅಲ್ಲ, ಅದು ಸಮಾಜಕ್ಕೆ ಕೊಡುವ ದೊಡ್ಡ ಸೇವೆ. ಇವತ್ತು ಸಣ್ಣ ಜಾಗ ಇದ್ದರೂ 1 ಪದರದಿಂದ ಶುರು ಮಾಡಬಹುದು. ನಾಳೆ ಅದನ್ನ 5 ಪದರಗಳ ವ್ಯವಸ್ಥೆಯಾಗಿ ಬೆಳೆಸಬಹುದು. ಸುಭಾಷ್ ಪಾಲೇಕರ್ ಅವರ ನೈಸರ್ಗಿಕ ಕೃಷಿ ಪದ್ಧತಿಯ ಬಗ್ಗೆ ನೀವು ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕೇ? ಈಗಲೇ ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ ವಿಭಾಗಕ್ಕೆ ಭೇಟಿ ನೀಡಿ. ಅಲ್ಲಿ ನಾವು ಪಾಲೇಕರ್ ಮಾದರಿಯ ಪ್ರತಿಯೊಂದು ಹಂತದ ಬಗ್ಗೆ ಸರಣಿ ವಿಡಿಯೋಗಳನ್ನು ನಿಮಗಾಗಿ ನೀಡಿದ್ದೇವೆ. ನೆನಪಿಡಿ, ಇಂದಿನ ಜಗತ್ತಿನಲ್ಲಿ ಮಾಹಿತಿ ಮತ್ತು ಜ್ಞಾನವೇ ನಿಜವಾದ ಶಕ್ತಿ. ನಿಮ್ಮ ಬಳಿ ಸರಿಯಾದ ಜ್ಞಾನವಿದ್ದರೆ ನೀವು ಯಾವುದನ್ನಾದರೂ ಸಾಧಿಸಬಹುದು. ಮಣ್ಣಿನ ಆರೋಗ್ಯದಿಂದ ಹಿಡಿದು ಸಮೃದ್ಧ ಇಳುವರಿಗೆವರೆಗೆ ಎಲ್ಲವನ್ನೂ ಕಲಿಯಲು ನಮ್ಮ ಪ್ಲೇಲಿಸ್ಟ್ ನೋಡಿ ಮತ್ತು ಹೆಚ್ಚಿನ ಜ್ಞಾನವನ್ನು ಪಡೆದುಕೊಳ್ಳಿ. ನಮ್ಮ ವಿಡಿಯೋಗಳನ್ನು ನೋಡಿ ಕೃಷಿಯಲ್ಲಿ ಹೊಸ ಬದಲಾವಣೆ ತನ್ನಿ. ಮರೆಯದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನ್ಸಿದ್ರೆ ನಿಮ್ಮ ರೈತ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಕನ್ನಡದಲ್ಲಿ ಇನ್ನಷ್ಟು ಕೃಷಿ ವಿಷಯಗಳನ್ನು ತಂದುಕೊಡಲು ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಧನ್ಯವಾದಗಳು. ಮುಂದಿನ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.